ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ನನ್ನ ಬ್ಲಾಗ್ಸ್ ಬರ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ನನ್ನ ಮಗಳು ಫೇಸ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಇಲ್ಲೇ ಇದ್ದಾಳೆ. ಸೊ ಟೆಂಪಲ್ಗೆ ಹೋಗಿದ್ದು ಬಂದು ಆಮೇಲೆ ಫೇಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಅವಳಿಗೆ 10 months ಕಂಪ್ಲೀಟ್ ಆಗ್ತಿದೆ. ಇಷ್ಟು ದಿನ ಊರಲ್ಲಿ ಇದ್ವಲ್ಲ, ಅಲ್ಲೆಲ್ಲ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಸೊ ಅದರಿಂದ ಸ್ವಲ್ಪ ಮೇಲೆ ಎತ್ಬಿಟ್ಟ. ಸೊ ಅದರಿಂದ ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಆಗಲಿ ಏನಕ್ಕೂ ಟೈಮ್ ಇರಲಿಲ್ಲ. ಬಟ್ ಅವಳು ಫಸ್ಟ್ ಮಂತಿಂದಲೂ ನಂಗೆ ಆದಷ್ಟು ವಿಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವಳ ನೇಮಲ್ಲೇ ಯೂಟ್ಯೂಬ್ ಚಾನಲ್ನ ನಾನು ಅಂದರೆ ಎಡಿಟ್ ಮಾಡಿದ್ದೀನಿ. ನಾನು ಅದನ್ನು ತೆಗೆದೆ ಅವಳನ್ನೇ ಮಾಡಿದ್ದೀನಿ. ಸೌಂಡ್ ಮಾಡ್ತಿದ್ದಾಳೆ. ಸೊ ಇಷ್ಟೇ ಲಾಗ್. ಫೇಸ್ ರಿವೀಲ್ ಮಾಡ್ತೀನಿ. ಟೆಂಪಲ್ ಹೋಗಿದ್ದು ಬಂದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ತುಂಬ ದಿನ ಆದಮೇಲೆ ಬಂದು ಪೂಜೆ ಮಾಡಿದ್ದೆ. ಆ್ಯಕ್ಚುಲಿ ಟ್ಯೂಸ್ಡೇನೂ ಮಾಡಿದ್ದೆ. ನಮ್ಮಮ್ಮ ಎಲ್ಲ ಇದ್ರು ಅಂತ ಟೆಂಪಲ್ ಹೋಗೋಣ ಅಂತ ಹೋದ್ವಿ. ಬಟ್ ಅವತ್ತು ನಾವು ಹೋಗೋ ಅಷ್ಟರಲ್ಲಿ ಮನೆಯೆಲ್ಲ ಶಿಫ್ಟ್ ಮಾಡಿ ಸ್ವಲ್ಪ ಗಜಿಬಿಜಿ ಇತ್ತಲ್ಲ, ಅದು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಸೊ ಅದರಿಂದ ಪೂಜೆ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಬಂದಮೇಲೆ ಇದು ಸೆಕೆಂಡ್ ಟೈಮ್ ಪೂಜೆ ಮಾಡ್ತಿರೋದು. ಮಾಮೂಲಿ ಇವತ್ತು ಗುರುವಾರ ಅಲ್ಲ, ಕರೆಕ್ಟಾಗಿ ಅವಳು 10 months ಕಂಪ್ಲೀಟ್ ಆಗುತ್ತೆ. ಅದರಿಂದ ಇವತ್ತು ಅವಳ ಫೇಸ್ನ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗಿ ಬರೋಣ. ಇಲ್ಲೇ ನಿಯರೆಸ್ಟ್ ಯಾವ್ದಾದ್ರು ಇದ್ದರೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಅಲ್ಲೇ ರಾಯರ ದೇವಸ್ಥಾನ ಇತ್ತು, ಅಲ್ಲೇ ಪಕ್ಕ ಇದೆಯಲ್ಲ, ಹೋಗೋಣ ಅಂತ ಹೊರಟ್ವಿ. ಇನ್ನು ನಮ್ಮ ಏರಿಯಾದಲ್ಲೇ ನಮ್ಮ ಮನೆ ಲೈನಲ್ಲೇ ಅಭಯ ಗಣಪತಿ ಟೆಂಪಲ್ ಅಂತ ಇತ್ತು. ಸೊ ಅಲ್ಲಿ 8:30ಗೆ ಕ್ಲೋಸು. ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಯಾವಾಗ್ಲೂ ನೆಲ್ಲಿದು ಕ್ಯಾಬ್ ತರಕ್ಕೆ ಹೋಗಿದ್ರು. ಸೊ ಆ ಟೈಮಲ್ಲಿ ಅವರು ರಾಯರ ಟೆಂಪಲ್ ನೋಡಿದ್ರಂತೆ. ಬೈಕಲ್ಲಿ ಬರಬೇಕಾದ್ರೆ ಅವ್ರಿಗೂ ಲೊಕೇಶನ್ ಕರೆಕ್ಟಾಗಿ ಗೊತ್ತಿಲ್ಲ. ಟೆಂಪಲಲ್ಲೇ ಇದೆ, ಅದೇ ಏರಿಯಾನ ನಾವು ಒಂದು 4 to 5 times ರೌಂಡ್ಸ್ ಹಾಕಿದ್ವಿ. ಸೊ ಅಲ್ಲೇ ಇತ್ತು. ಆಮೇಲೆ ಬೇರೆಯವ್ರನ್ನ ಕೇಳಿದ್ವಿ, ಇಲ್ಲೇ ಇದೆ ಅಂತ ಹೇಳಿದ್ರು. ಫೈನಲಿ ಅಲ್ಲಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಜನ ಆದರು. ನಮ್ಮ ಪಾಪು ಅಷ್ಟು ಜನನ ಯಾವತ್ತೂ ನೋಡೇ ಇಲ್ಲ. ಯಾಕೆಂದರೆ ನಾವಿದ್ದಿದ್ದೆಲ್ಲ ಹಳ್ಳಿಲೇ. ನಾನು ಜಾಸ್ತಿ ಹೊರಗಡೆ ಎಲ್ಲೂ ಹೋಗೂ ಇಲ್ಲ, ಮನೇಲೇ ಇರ್ತಿದ್ವಿ. ತುಂಬ ಮನೇಲೇ ನಾವು ಟೈಮ್ ಸ್ಪೆಂಡ್ ಮಾಡಿರೋದು. ಅದು ಬಿಟ್ಟರೆ ನಮ್ಮ ಮನೆ ದೇವರು ಪ್ರತಿಷ್ಠಾಪನೆ ಮಾಡಿ ನಾವು ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಷ್ಟೇ ಜನ ನೋಡಿದ್ದು. ನಮ್ಮ ಮನೆಯದು ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು 48 days ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ. ನಾವು ಪ್ರತಿದಿನ ಪೂಜೆ ಮಾಡ್ಸೋಕೆ ಹೋಗ್ತಿದ್ವಿ ಈವ್ನಿಂಗ್ ಟೈಮ್. ಸೊ ಆ ಟೈಮಲ್ಲಿ ಇಲ್ಲಿ ಬಂದು ದೀಪಾರಾಧನೆ ಮಾಡೋದಕ್ಕೆ 10 rupees ಇತ್ತು. ಕೌಂಟರಲ್ಲಿ ಟಿಕೆಟ್ ತೊಗೊಂಡು. ಸೊ ಇಲ್ಲೂ ಕೂಡ ಪಾಪು ಫಸ್ಟ್ ಟೈಮ್ ಅಲ್ವಾ ಬ್ಯಾಂಗ್ಳೂರು ಟೆಂಪಲ್ಲು, ಅವಳ ಹತ್ರ ದೀಪಾರಾಧನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸಪ್ರೇಟ್ ಕ್ಯೂ. ಇದರಲ್ಲಿ UPI ಇಲ್ಲ, ಏನಿಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ನಾವು ಬೇರೆಯವರು ಮಾಡಿ ಬೇರೆಯವ್ರ ಹತ್ರ ಈಸ್ಕೊಂಡು ಪಾಪು ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಅವಳ ಹತ್ರ. ಆಚೆಗೆ ಬರೋಷ್ಟ್ರಲ್ಲಿ ತುಂಬ ಸಾಕಾಯಿತು. ಅಲ್ಲಿಂದ ಬಂದ ತಕ್ಷಣ ಅವಲಕ್ಕಿ ಏನೋ ಪ್ರಸಾದ ಕೊಡ್ತಾಯಿದ್ರು. ನಾವು ಸ್ವಲ್ಪ ಇಸ್ಕೊಂಡು ಬೇಗ ಮನೆಗೆ ಹೋಗ್ಬೇಕಿತ್ತು. ಯಾಕೆಂದರೆ ನನ್ನ ಮಗಳದ್ದು ಫೋಟೋಶೂಟ್ ಇತ್ತು ಅವತ್ತು. ಆದಷ್ಟು ಬೇಗ ಹೋಗಿ ನಾವು ಫೋಟೋಶೂಟ್ ಮಾಡೋಣ ಮನೇಲಿ ಇವಳಿಗೆ ಅಂದ್ಕೊಂಡು ಬೇಗ ಹೊರಟ್ಬಿಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಮನೇಲಿ ಸ್ವಲ್ಪ ಅವಳು ಫೋಟೋಶೂಟ್ ಮಾಡೋದಕ್ಕೆ ಹಿಂಸೆ ಅಂತ ಅನ್ನಿಸ್ತು. ಪ್ರತಿ ಫೋಟೋಶೂಟ್ ನಮ್ಮ ಅಮ್ಮನ ಮನೇಲೇ ಮಾಡಿದ್ದು ನಾವು. ಅಲ್ಲಿ ಸ್ವಲ್ಪ ನಮಗೆಲ್ಲಿ ಬೇಕು ಅಲ್ಲಿ ಅಂದರೆ ಫ್ರೇಮ್ಸ್ ಎಲ್ಲ ಸಿಗ್ತಿತ್ತು. ಸೊ ಬನ್ನಿ ಫಸ್ಟ್ ಫೇಸ್ ರಿವೀಲ್ ಮಾಡಿ ಆಮೇಲೆ ಫೋಟೋಶೂಟ್ ಮಾಡಿ. ನನ್ನ ಮಗಳು ಆ ಕಡೆ ತಿರ್ಕೊಂಬಿಟ್ಟವಳೆ. ಪಾಪು ಇವಳೇ ನಮ್ಮ ಪಾಪಮ್ಮ ಪಾಪು ಕಳ ತಿರ್ಗಲ್ಲ ಕಳ. ಗುಲಾಬಿ ಕದ್ರಬೇಕು ಇವಾಗ ಹೋಗಿ ಅಲ್ಲಮ್ಮ. ಸೊ ಇದೇ ಥೀಮ್ನ ನಾನು 8 months ಕೂಡ ಮಾಡಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಮಾಡಿದ್ವಿ. ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮಮ್ಮ ಎಲ್ಲರೂ ಕೂಡ ಸೇರಿ ಮಾಡಿದ್ವಿ. ಸ್ವಲ್ಪ ದೊಡ್ಡ ಟಬ್ ಇತ್ತು. ಅದರಲ್ಲಿ ನೀರು ಹಾಕಿದ ತಕ್ಷಣ ನಾವು ಕೂರಿಸ್ಬಿಟ್ವಿ. ಅವಳಿಗೆ ಅದು ಅಲೆ ಬಂದಾಗ ಮೇಲೆ ಎತ್ತಿ ಕೂರಿಸುತ್ತಲ್ಲ, ಆ ಥರ ಆಗಿಬಿಡ್ತು. ಸೊ ಅದರಿಂದ ಅವಳು ಎದುರುಕೊಂಡು ಅವತ್ತು ಫೋಟೋಶೂಟೇ ಮಾಡಿಸ್ಕೊಳ್ಳಿಲ್ಲ. ನಾವು ಬೇಡ ಬಿಡು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು 2 months ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ 8 months ಕೂಡ ನಾನು ಹಾಕಿದ್ದೀನಿ ಇಲ್ಲೇ. ಇವಾಗ ಸ್ವಲ್ಪ ಚಿಕ್ಕ ಟಬ್ ಇಟ್ಟು ಮಾಡ್ತಾಯಿದ್ದೀನಿ, ನೋಡೋಣ ಅಂದ್ಕೊಂಡು. ಆದರೆ ಅವಳು ಅದರಲ್ಲೂ ಕೂರಕ್ಕೆ ತಯಾರಲ್ಲ. ನಾವು 11 o'clock ಆಗಿದ್ದ ಮೇ ಬಿ ಅವಳು ನಿದ್ದೆ ಕೂರಲಿಲ್ಲ ಅಂತ ಅನಿಸುತ್ತೆ. ನನ್ನ ಹತ್ರ ಸ್ವಲ್ಪ ಚಿಕ್ಕ ವಿಡಿಯೋ ಇದೆ, ಬಟ್ ಅದರಲ್ಲಿ ಅವಳು ಬಟ್ಟೆ ಎಲ್ಲ ಹಾಕಿರಲಿಲ್ಲ ಅಂತೇಳಿ ನಾನು ವಿಡಿಯೋ ಹಾಕಿಲ್ಲ, ಸ್ಟಾಪ್ ಮಾಡಿದ್ದೀನಿ. ಇವಾಗಲೂ ಫೋಟೋಶೂಟ್ ಮಾಡಿಸ್ಕೊಳ್ಳಿಲ್ಲ. 10 months ನಮ್ಮ ಅಮ್ಮನ ಮನೆಗೆ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಆಮೇಲೆ ಇದು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬೆಳಗ್ಗೆ ಎದ್ದು ಮೇಡಮ್ ಅವರು ಅವ್ರ ಫೇಸ್ನ ಅವರೇ ನೋಡ್ಕೊಂಡು ನಗ್ತಾಯಿದ್ರು. ಸೊ ಇದೇ ನನ್ನ ಮಗಳದು ಫೇಸ್ ರಿವೀಲ್ ವ್ಲಾಗು. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ಮೇಲೆ ನನ್ನ ವ್ಲಾಗಲ್ಲಿ ನನ್ನ ಮಗಳೇ ಜಾಸ್ತಿ ಕಾಣಿಸ್ಕೊತಾಳೆ. ಪ್ಲೀಸ್ ಸಪೋರ್ಟ್ ಮಾಡಿ.